ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ನೋಡಿ, ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ. ನಿಫ್ಟಿ 50 82 ಪಾಯಿಂಟ್ಸ್ ಪಾಸಿಟಿವ್, ನಿಫ್ಟಿ ಬ್ಯಾಂಕ್ 60 ಪಾಯಿಂಟ್ಸ್ ಪಾಸಿಟಿವ್, ಸೆನ್ಸೆಕ್ಸ್ 319 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ ಡೇಟಾ ನಮಗೆ ಬುಲಿಶ್ ಆಗಿದೆ. ಇಂಡಿಯಾ ವ್ಯಾಲಿಟಾಲಿಟಿ ಇಂಡೆಕ್ಸ್ -2.07% ಚೇಂಜಸ್ ಆಗಿದೆ. ಅಂದ್ರೆ ಮೈನಸ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಫಿಯರ್ ಕಮ್ಮಿ ಆಗ್ತಾ ಇದೆ, ಒಂದು ಕ್ಲಾರಿಟಿ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ. ಸೊ ಡೇಟಾ ನಮಗೆ ಬುಲಿಶ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ನಂತರ ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ ನ ಅಬ್ಸರ್ವ್ ಮಾಡೋದಾದ್ರೆ, ಕ್ರೂಡ್ ಆಯಿಲ್ ನವೆಂಬರ್ ಫ್ಯೂಚರ್ ನೋಡಿ, ನಿಮಗೆ 6500 ಪ್ರೀ ಕೋವಿಡ್ ಲೆವೆಲ್ ಗಿಂತ ಕಮ್ಮಿ ರನ್ ಆಗ್ತಾ ಇರೋದು ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. 5328 ನೋಡಬಹುದು. ನಂತರ ಗಿಫ್ಟ್ ನಿಫ್ಟಿ ಗೋಲ್ಡ್ ಬಿಸ್ ಸಿಲ್ವರ್ ಬಿಸ್ ಬಗ್ಗೆ ಕೊನೆ ಮಾತಾಡೋಣ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದ್ರೆ ನೋಡಿ, ನಿನ್ನೆ ನಮಗೆ ಎಷ್ಟು 82 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸ್ ಆಗಿರ್ಬೋದು. ಆದ್ರೆ ಹೇಗಿತ್ತು ಇದ್ರ ಬಿಹೇವಿಯರ್ ಅಂದ್ರೆ ನೋಡಿ, ಬಿಗಿನಿಂಗ್ ಫ್ಲಾಟ್ ಓಪನ್ ಆಗಿ ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡ್ತು. ಬುಲ್ಲಿಶ್ ರ್ಯಾಲಿನ ಮಾಡಿ R1 ಇತ್ತು, ಇಲ್ಲಿ R1 ನ ಬೀಟ್ ಮಾಡಿ ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡಿದ್ದ ನೋಡ್ಬೋದು. ನಂತರದಲ್ಲಿ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ನ ಫಾರ್ಮ್ ಮಾಡಿ ಲಾಸ್ಟಿಗೆ ಒಂದು ಸೆಲ್ ಆಫ್ ಬಂದಿದ್ದ ನಾವು ನೋಡ್ಬೋದು. ಇನ್ನು ನಿಫ್ಟಿ ಬ್ಯಾಂಕಿನಲ್ಲೂ ಕೂಡ ಒಂದು ಸೇಮ್ ಪ್ಯಾಟರ್ನ್ ಫಾರ್ಮ್ ಮಾಡಿದೆ. ಆದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಏನು ಅಂತ ಹೇಳಿದ್ರೆ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಮಾಡ್ತು. ಅಂದ್ರೆ ಒಂದು ಹೈಯರ್ ಹೈ ಫಾರ್ಮೇಶನ್ ಮಾಡಕ್ಕೆ ಹೋಗ್ಲಿಲ್ಲ ಮಾರ್ಕೆಟ್, ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಫಾರ್ಮ್ ಮಾಡಿದ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಎರಡು ಡೇಟಾ ನಮಗೆ ಬುಲ್ಲಿಶ್ ಇಂದ ಬುಲ್ಲಿಶ್ ಕನ್ಸಾಲಿಡೇಷನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಸೆಕ್ಟರ್ ವೈಸ್ ನಿಫ್ಟಿ 80 ಪಾಸಿಟಿವ್, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ಮೆಟಲ್ ಸೆಕ್ಟರ್ ಪಾಸಿಟಿವ್. ಸೊ ನಾವು ನೋಡುವ 5 ಮೇಜರ್ ಸೆಕ್ಟರ್ಗಳು ಪಾಸಿಟಿವ್ ಆಗಿದೆ, ಬುಲಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1496 ಕಂಪನಿಗಳು ಪಾಸಿಟಿವ್ ಆದ್ರೆ 1629 ಕಂಪನಿಗಳು ನೆಗೆಟಿವ್. ಅಂದ್ರೆ ಇಲ್ಲಿ ನೋಡಿ, ನಿಮಗೆ ಸೆಂಟಿಮೆಂಟ್ ಬೇರಿಶ್ ಆಗಿದೆ. ಆದ್ರೆ ನಿಫ್ಟಿ 50 ನೋಡಿ, ಸೆಂಟಿಮೆಂಟ್ 32 ಕಂಪನಿಗಳು ಪಾಸಿಟಿವ್ ಆಗಿದೆ. ನಿಫ್ಟಿ ಬ್ಯಾಂಕಿನಲ್ಲಿ 7 ಕಂಪನಿಗಳು ಪಾಸಿಟಿವ್ ಆಗಿದೆ. ಅಂದ್ರೆ ನಿಫ್ಟಿ 50 ಮತ್ತು ನಿಫ್ಟಿ ಬ್ಯಾಂಕ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ. ಅಂದ್ರೆ ಅರೆ ಉಳಿದ ಕಂಪನಿಗಳು ಅಂದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಲ್ಲಿ ಬೈಯಿಂಗ್ ಆಗ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಒಂದು ಮಾರ್ಕೆಟಿಗೆ ಒಂದು ಬುಲಿಶ್ ರ್ಯಾಲಿ ಬರಬೇಕು ಅಂತ ಹೇಳಿದ್ರೆ. ಯಾಕಂದ್ರೆ ಲಾಸ್ಟ್ ಇಯರ್ ನಾವು ನೋಡಿದ ಪ್ರಕಾರ ಮಾರ್ಕೆಟ್ ನ ಡ್ರೈವ್ ಮಾಡಿದ್ದು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು. ಆದ್ರೆ ಈ ಸರಿ ಆ ತರ ಆಗ್ತಾ ಇಲ್ಲ. ನಂತರದಲ್ಲಿ ಆಪ್ಷನ್ ಚೈನ್ ನೋಡಿದರೆ 11 ನವೆಂಬರ್ 2025 ನಿಫ್ಟಿ ಆಪ್ಷನ್ ಚೈನ್ ಇವತ್ತು ಎಕ್ಸ್ಪೈರಿ, ವೀಕ್ಲಿ ಎಕ್ಸ್ಪೈರಿ. ಸೊ ನೋಡಿ, ಇನ್ ದ ಮನಿ ಕಾಲ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ 25,700 ನಂತರ. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಬೈ ಆಗಿದೆ. ಸಾರಿ, ಇನ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಸೆಲ್ ಆಗಿದೆ. ಸೊ ಇಲ್ಲಿ ಏನ್ ನಮ್ಗೆ ಇಂಪಾರ್ಟೆಂಟ್ ಏನು ಅಂದ್ರೆ, ಇದನ್ನ ಬುಲ್ಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಂತ ಕರಿತೀನಿ ನಾನು. ಯಾಕೆ ಅಂತ ಹೇಳಿದ್ರೆ ನೋಡಿ, ಇನ್ ದ ಮನಿ ಅಷ್ಟೇ ಬೈ, ಕಾಲ್ ಆಪ್ಷನ್ ಅಷ್ಟೇ ಬೈ ಆಗಿರೋದು. ಇನ್ನು ನಾವು ನೋಡೋದಾದ್ರೆ PCR ರೇಷಿಯೋ, ನಮಗೆ PCR ರೇಷಿಯೋ ಆಲ್ಮೋಸ್ಟ್ 0.95 ಇಂದ 1 ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸೊ ನ್ಯೂಟ್ರಲ್ ಡೇಟಾ. ಆಪ್ಷನ್ ಚೈನ್ ಇಂದ ಪ್ರಕಾರ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋದಾದ್ರೆ 25,500 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡಿದ್ರೆ, 25,700 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇನ್ನು FIDA ಆಕ್ಟಿವಿಟಿ ಬರೋದಾದ್ರೆ ಕ್ಯಾಶ್ ಮಾರ್ಕೆಟ್ ಅಲ್ಲಿ ನೋಡಿ, FI ಸೆಲ್ ಮಾಡಿದ್ದಾರೆ, DIS ಬೈ ಮಾಡಿದ್ದಾರೆ. ಸೊ ನೆಟ್ ಓವರ್ ಆಲ್ ಅಂದ್ರೆ 1,700 ಕೋಟಿ ಅಷ್ಟು ನೆಟ್ ಬೈ ಆಗಿದೆ. F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲೂ ಕೂಡ ಸೆಲ್ ಆಗಿದೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ ಬೈ ಆಗಿರೋದನ್ನ ನೀವು ನೋಡಬಹುದು. ಸೊ ಡೇಟಾ ನಮಗೆ ಒಂದು ಟೆಂಪರರಿ ಬೇರಿಶ್ ರ್ಯಾಲಿನ ಮಾಡೋ ಚಾನ್ಸಸ್ ಇದೆ, ಅಥವಾ ಬುಲ್ಲಿಶ್ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇನ್ನು ಗ್ಲೋಬಲ್ ಮಾರ್ಕೆಟಿಗೆ ಬರೋದಾದ್ರೆ US30 ನೋಡಿ ಪಾಸಿಟಿವ್, US500 ಪಾಸಿಟಿವ್ ಮತ್ತು US Tech 100 ಪಾಸಿಟಿವ್. 3 ಗ್ಲೋಬಲ್ ಮಾರ್ಕೆಟ್ ಅಂದ್ರೆ US ಫ್ಯೂಚರ್ಸ್ ನಮಗೆ ನ್ಯೂಟ್ರಲ್ ಟು ಪಾಸಿಟಿವ್ ಆಗಿದೆ. ಇನ್ನು ಅಮೆರಿಕನ್ ಮಾರ್ಕೆಟಿಗೆ ಬರೋದಾದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಿ, ಡೋಜನ್ಸ್ ಪಾಸಿಟಿವ್ ಆಗಿದೆ, S&P 500 ಪಾಸಿಟಿವ್, ನ್ಯಾಸ್ಡಾಕ್ ಕೂಡ ಪಾಸಿಟಿವ್ ಆಗಿದೆ. ಸೊ ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನಾಸ್ಡಾಕ್ ನಿನ್ನೆ ಬುಲ್ಲಿಶ್ ಕನ್ಸಾಲಿಡೇಷನ್ ಪ್ಯಾಟರ್ನ್ ನ ಫಾರ್ಮ್ ಮಾಡಿದೆ. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ DAX ಪಾಸಿಟಿವ್, FTSE 100 ಪಾಸಿಟಿವ್ ಮತ್ತು CAC 40 ಓಕೆ, ಯುರೋಪಿಯನ್ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ಗೆ ಬರೋದಾದ್ರೆ ನಿಕಾಯ್ 225 ಪಾಸಿಟಿವ್ ಆಗಿದೆ, ಹ್ಯಾಂಗ್ಸೆಂಗ್ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಕಾಸ್ಪಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೀವು ನೋಡಬಹುದು. ಸೊ ಎಲ್ಲಾ ಗ್ಲೋಬಲ್ ಮಾರ್ಕೆಟ್ ನಮಗೆ ಪಾಸಿಟಿವ್ ಆಗಿದೆ. ಸೊ ಗ್ಲೋಬಲ್ ಮಾರ್ಕೆಟ್ ಇವತ್ತೇನಾದ್ರು ನಮ್ಮನ್ನ ಬುಲ್ಲಿಶ್ ಕಡೆ ತಗೊಂಡೋಗುತ್ತಾ ನೋಡೋಣ. ADRs, ಇನ್ಫೋಸಿಸ್ ADR ಪಾಸಿಟಿವ್, ವಿಪ್ರೋ ADR ಪಾಸಿಟಿವ್, ICICI ಬ್ಯಾಂಕ್ ಪಾಸಿಟಿವ್, HDFC ಕೂಡ ಪಾಸಿಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ ನಾವು ನೋಡೋ ಮೇಜರ್ 5 ಕಂಪನಿಗಳಲ್ಲಿ 5 ಕಂಪನಿಗಳು ಪಾಸಿಟಿವ್ ಆಗಿದೆ. ಅಂದ್ರೆ ಅಮೆರಿಕದಲ್ಲಿ ಭಾರತದ ಕಂಪನಿಗಳಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದೇನಾದ್ರು ಬುಲಿಶ್ ಕಡೆ ರ್ಯಾಲಿ ಮಾಡುತ್ತಾ ನೋಡೋಣ. ಗಿಫ್ಟ್ ನಿಫ್ಟಿ ನೋಡೋದಾದ್ರೆ, ಗಿಫ್ಟ್ ನಿಫ್ಟಿ ನೋಡಿ 25,701, ನಿಫ್ಟಿ ನವೆಂಬರ್ ಫ್ಯೂಚರ್ಗೆ ಕಂಪೇರ್ ಮಾಡೋದಾದ್ರೆ ಸೊ ಇವತ್ತದು ಫ್ಲಾಟ್ ಓಪನ್ ಆಗೋ ಚಾನ್ಸಸ್ ಇದೆ. ಸೊ ಎಲ್ಲಿ ಓಪನ್ ಆಗುತ್ತೆ, 25,574 25,600. ಇದ್ರ ಬೇಸಿಸ್ ಮೇಲೆ ಒಂದು ಪ್ಲಾನ್ ಮಾಡ್ಕೊಳ್ಳೋಣ. ಮೊದಲು ರೆಸಿಸ್ಟೆನ್ಸ್ ಸಪೋರ್ಟ್ ನ ನೋಡ್ಕೊಳ್ಳೋಣ. ಮೊದಲು ರೆಸಿಸ್ಟೆನ್ಸ್ ನೋಡಿ, 25,653 ಮೊದಲನೇ ರೆಸಿಸ್ಟೆನ್ಸ್, 25,679 ಎರಡನೇ ರೆಸಿಸ್ಟೆನ್ಸ್, 25,803 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ. ಅಂದ್ರೆ 25,650, 700, 800
ಈ ಮೂರು ಝೋನ್ಗಳು ನಮಗೆ ಒಂದು ರೆಸಿಸ್ಟೆನ್ಸ್ ಝೋನ್ ಅಂದ್ರೆ ಸಪೋರ್ಟ್ ಸೈಡ್ 25,500, 25,318, ನಂತರದಲ್ಲಿ 25,162 ನಮಗೆ ಮೂರು ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ತುಂಬಾ ದೂರ ಇರೋದ್ರಿಂದ ಮಲ್ಟಿಪಲ್ಸ್ ಆಫ್ 100 ಕೂಡ ನೀವು ಮಾರ್ಕ್ ಮಾಡ್ಕೋಬಹುದು, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಏನ್ ಪ್ಲಾನ್ ಇರಬೇಕು ಅಂತ ಹೇಳಿದ್ರೆ ನೋಡಿ, ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇವತ್ತು ವೀಕ್ಲಿ ಎಕ್ಸ್ಪೈರಿ ಆಗೋದ್ರಿಂದ ಒಂದು ಮಾರ್ಕೆಟ್ ಅಲ್ಲಿ ಒಂದು ಕನ್ಸಾಲಿಡೇಷನ್ ಪ್ಯಾಟರ್ನ್ ಅಥವಾ ರೇಂಜ್ ಬೋರ್ಡ್ ಪ್ಯಾಟರ್ನ್ ಬರ್ಬೋದು ಅಂತ ಅಂದ್ಬಿಟ್ಟು. ಹೇಗೆ ಅಂತ ಹೇಳಿದ್ರೆ, ಸೊ ನೋಡಿ, ನಮಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿದೆ, ಆದರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇನ್ನು ಸಪೋರ್ಟ್ ಮಾಡ್ತಾ ಇಲ್ಲ ಬುಲಿಶ್ನೆಸ್ ಆಗೋಕೆ. ಸೊ ಹಾಗಾಗಿ ಇವತ್ತು ವೀಕ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ರೇಂಜ್ ಬೋರ್ಡ್ ಮಾರ್ಕೆಟ್ ಆಗೋದು, ಅಥವಾ ಏನಾದರೂ R1 ಬ್ರೇಕ್ ಮಾಡಿ ಮೇಲ್ಗಡೆ ಹೋದರೆ ಮಾರ್ಕೆಟು ಇದು ಹೇಗೆ ಅಂತ ಹೇಳಿದ್ರೆ ಮಾರ್ಕೆಟ್ ಒಂದು ಸೂಪರ್ ಬುಲ್ಲಿಶ್ ಪ್ಯಾಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾವು ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ನೋಡಿ, R1 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ನೋಡಿ, ಒಂದು ಸೆಲ್ ಆಫ್ ಬಂತು, ಫಿಬೊನಾಚಿ ಗೋಲ್ಡನ್ ರೇಷಿಯೋ ಇಂದ ಸಪೋರ್ಟ್ ತಗೊಂಡು ಮಾರ್ಕೆಟ್, ನೀವು ಫಿಬೊನಾಚಿ ಯೂಸ್ ಮಾಡ್ಕೊಳ್ಳೋದು ನೋಡ್ಬೋದು ಡೇ ಟೈಮ್ ಫ್ರೇಮ್ ಅಲ್ಲಿ. ಗೋಲ್ಡನ್ ರೇಷಿಯೋ ಇಂದ ಸಪೋರ್ಟ್ ತಗೊಂಡಿದ್ ಮಾರ್ಕೆಟ್ಗೂ ಒಂದು ಬುಲ್ಲಿಶ್ ಕ್ಯಾಂಡಲ್ಗೆ ಒಂದು ಫಾಲೋ ಅಪ್ ಕ್ಯಾಂಡಲ್ ಬಂದಿದೆ. ಸೊ ಹಾಗಾಗಿ ನಮಗೆ R1 ಏನಾದರೂ ಬ್ರೇಕ್ ಮಾಡಿದ್ರೆ ಬುಲ್ಲಿಶ್ ರ್ಯಾಲಿ ಆಗೋ ಚಾನ್ಸಸ್ ಇರುತ್ತೆ, ಬೈ ಅಂಡ್ ಡಿಪ್ ಮಾರ್ಕೆಟ್ ಆಗೋ ಚಾನ್ಸಸ್ ಇದೆ. ಅದೇ S1 ಕೆಳಗಡೆ ಕ್ಲೋಸ್ ಆದರೆ, ಮಾರ್ಕೆಟ್ ಬ್ರೇಕ್ ಡೌನ್ ಆಗಿ S1 ಕೆಳಗಡೆ ಕ್ಲೋಸ್ ಆದರೆ, ಅಲ್ಲಿ ಅವಾಗ ನಮಗೊಂದು ಸೆಲ್ ಆಫ್ ಬರೋ ಚಾನ್ಸಸ್ ಇರುತ್ತೆ. ಆ ಸೆಲ್ ಆಫ್ S2 ವರೆಗೂ ಬರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಿರಲಿ. ಸೊ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಇದಾದರೆ, ಇನ್ನು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇನ್ನೂ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಒಳ್ಳೆ ಫಂಡಮೆಂಟಲ್ ಸ್ಟಾಕ್ಸ್ ಇರೋದನ್ನ ಬೈ ಮಾಡಿ, ನೀವು ಅನಾಲಿಸಿಸ್ ಮಾಡಿರೋ ಸ್ಟಾಕ್ಸ್ನಷ್ಟೇ ಬೈ ಮಾಡಿ. ಕರೆಕ್ಟಾಗಿ ಅನಾಲಿಸಿಸ್ ಮಾಡೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ಹಲವು ಇನ್ಸ್ಟಿಟ್ಯೂಟ್ಗಳಿದೆ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಕೂಡ ಇದ್ರ ಬಗ್ಗೆ ಸ್ಟಾಕ್ಸ್ನ ನಾವು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀವಿ. ಸೊ ಇದ್ರ ಬಗ್ಗೆ ಒಂದು ಹೇಳ್ತಾ ನಾವು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ. ಥ್ಯಾಂಕ್ ಯು.